ಹೆಲೋ ವೇವರ್ಸ್, ಇವತ್ತಿನ ವಿಡಿಯೋದಲ್ಲಿ ರೀಸೆಂಟ್ ಆಗಿ 2-3 ಮಂತ್ಸ್ ಇಂದ ರೈಲ್ವೆ ಸ್ಟಾಕ್ಸ್ ಡಬಲ್ ತ್ರಿಬಲ್ ಪ್ರೈಸ್ ಮೂವ್ಮೆಂಟ್ ಆಗ್ತಿದೆ. ಮುಂಚೆ 10-15% ವರ್ಷಕ್ಕೆ ಗ್ರೋತ್ ರೇಟ್ ಇದ್ದಂತ ಕಂಪನೀಸ್ ಮಂತ್ಲಿ ಡಬಲ್ ತ್ರಿಬಲ್ ರಿಟರ್ನ್ಸ್ ಕೊಡ್ತಿದ್ದಾವೆ. ನಿಜವಾಗ್ಲೂ ಇದು ಬಬಲ್ ಅಥವಾ ರೈಲ್ವೆ ಸೆಕ್ಟರ್ ಅಲ್ಲಿ ಅರ್ನಿಂಗ್ ಪೊಟೆನ್ಶಿಯಲ್ ಇದೆಯಾ? ಜೊತೆಗೆ ಈ ವರ್ಷದ G20 ಅಲ್ಲಿ ಇಂಡಿಯಾ, ಮಿಡಲ್ ಈಸ್ಟ್, ಯುರೋಪ್ ಕಾರಿಡಾರ್ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ರೈಲ್ವೆ ಸ್ಟಾಕ್ಸ್ ಡೈಲಿ 10-15% ಇನ್ಕ್ರೀಸ್ ಆಗ್ತಾ ಹೋಯ್ತು. ಈ ಪ್ರಾಜೆಕ್ಟ್ ಇಂದ ನಿಜವಾಗ್ಲೂ ಇಂಡಿಯಾದ ರೈಲ್ವೆ ಸೆಕ್ಟರ್ ಗೆ ಹೆಲ್ಪ್ ಆಗುತ್ತಾ? ಸೊ ಆಲ್ರೆಡಿ ರೈಲ್ವೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ನೀವು, ಅಥವಾ ಫ್ಯೂಚರ್ ಅಲ್ಲಿ ಇನ್ವೆಸ್ಟಿಂಗ್ ಮಾಡ್ಬೇಕಂತಿದ್ರೆ ಈ ವಿಡಿಯೋ ಫುಲ್ ವಾಚ್ ಮಾಡಿ. ಇನ್ವೆಸ್ಟಿಂಗ್ ಮಾಡ್ಬೇಕಾ ಬೇಡವಾ ಫುಲ್ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತೀನಿ. The India, Middle East, Europe corridor or the new spice route to connect Europe to India via the Gulf. There are 8 partners: India, the United States, Saudi Arabia, the UAE, the European Union, France, Italy and Germany. Now this promises to be a game changer for connectivity. ಇದುವರೆಗೂ ಇಂಡಿಯಾದಿಂದ ಯುರೋಪ್ ವರೆಗೂ ಟ್ರೇಡಿಂಗ್ ಗೂಡ್ಸ್ ಸುಜಲ್ ಕೆನಲ್ ಆ ರೂಟ್ ಇಂದ ಆಗ್ತಿತ್ತು. ಬಟ್ ಗೊತ್ತಿರಬಹುದು ರೀಸೆಂಟ್ ಆಗಿ ಒಂದು ಶಿಪ್ ಅಲ್ಲಿ ಸ್ಟಕ್ ಆಗಿತ್ತು. ಸೊ ಇದರಿಂದ ಟ್ರೇಡಿಂಗ್ ಎಲ್ಲ ತುಂಬಾ ಡಿಲೇ ಆಗಿತ್ತು. ಸೊ ಅದಕ್ಕೋಸ್ಕರ G20 ಅಲ್ಲಿ IMEEC ಇಂಡಿಯಾ, ಮಿಡಲ್ ಈಸ್ಟ್, ಯುರೋಪ್ ಎಕನಾಮಿಕ್ ಕಾರಿಡಾರ್ ಇದನ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಇದರಿಂದ ಇಂಡಿಯಾದಿಂದ ಯುರೋಪಿಗೆ ತುಂಬಾ ಫಾಸ್ಟ್ ಆಗಿ ಗೂಡ್ಸ್ ನ ಟ್ರಾನ್ಸ್ಫರ್ ಮಾಡಬಹುದು. ಬಟ್ ಈ ಪ್ರಾಜೆಕ್ಟ್ ಹೇಗೆ ವರ್ಕ್ ಆಗುತ್ತೆ, ಇದರ ಮ್ಯಾಪ್ ನ ನೋಡಿದ್ರೆ ನಿಮಗೆ ಶಾಕ್ ಆಗುತ್ತೆ. ಬಿಕಾಸ್ ಈ ಅನೌನ್ಸ್ಮೆಂಟ್ ನೋಡಿದ್ಮೇಲೆ ತುಂಬಾ ಜನ ಇದರಿಂದ ರೈಲ್ವೆ ಸ್ಟಾಕಿಗೆ ಇಂಡಿಯಾದಿಂದ ಯುರೋಪ್ ವರೆಗೂ ರೈಲ್ವೆ ಮುಖಾಂತರ ಗೂಡ್ಸ್ ನ ಟ್ರಾನ್ಸ್ಫರ್ ಮಾಡಬಹುದು ತುಂಬಾ ಫಾಸ್ಟ್ ಆಗಿ. ತುಂಬಾ ಜನ ಈ ನ್ಯೂಸ್ ನೋಡ್ಕೊಂಡು ಇದರಿಂದ ಇಂಡಿಯಾದ ರೈಲ್ವೆ ಸ್ಟಾಕಿಗೆ ತುಂಬಾ ಬೆನಿಫಿಟ್ ಆಗುತ್ತಂತ ಅಂದುಕೊಂಡರು. ಮ್ಯಾಪ್ ನ ಶೋ ಮಾಡ್ತೇನೆ. ಇಂಡಿಯಾದಿಂದ ಮಿಡಲ್ ಈಸ್ಟ್ ಅಂದರೆ UAE ಅಲ್ಲಿವರೆಗೂ ರೈಲ್ವೆ ಇಂದ ಗೂಡ್ಸ್ ಟ್ರಾನ್ಸ್ಫರ್ ಆಗೋದಿಲ್ಲ, ಪೋರ್ಟ್ಸ್ ಇಂದ ಶಿಫ್ಟ್ ಆಗುತ್ತೆ. ಮಿಡಲ್ ಈಸ್ಟ್ ಅಲ್ಲಿಂದ ಇಸ್ರೇಲ್ ಹೋಗುತ್ತೆ, ನೆಕ್ಸ್ಟ್ ಗ್ರೀಸ್ ಹೋಗಿ ಅಲ್ಲಿಂದ ಯುರೋಪಿಗೆ ಗೂಡ್ಸ್ ಹೋಗುತ್ತೆ. ಅಟ್ ದ ಎಂಡ್ ಇದರಿಂದ ಪೋರ್ಟ್ಸ್ ಕಂಪ್ನೀಸ್ ಗೆ ಬೆನಿಫಿಟ್ ಆಗುತ್ತೆ, ರೈಲ್ವೆ ಸ್ಟಾಕಿಗೆ ಹೇಗಾಗುತ್ತೆ. ಬಟ್ ಇಲ್ಲಿಗೆ ಮುಗಿಯಲ್ಲ, ವೆಯ್ಟ್ ಮಾಡಿ. ಇದರಿಂದ ಪೋರ್ಟ್ಸ್ ವರ್ಗೂ ಗೂಡ್ಸ್ ಟ್ರೈನ್ ಇಂದ ಟ್ರಾನ್ಸ್ಫರ್ ಆಗ್ಬೋದು ಗೂಡ್ಸ್ ಎಲ್ಲ. ಇದರಿಂದ ಸ್ವಲ್ಪ ಇಂಡಿಯೇಟ್ ಆಗಿ ಟ್ರೈನ್ಸ್ ಗೆ ರೈಲ್ವೆ ಸ್ಟಾಕ್ ಬೆನಿಫಿಟ್ ಆಗ್ಬೋದು. ಇದನ್ನೆಲ್ಲ ಯಾರು ಚೆಕ್ ಮಾಡಕ್ ಹೋಗಿಲ್ಲ ರಿಟೇಲ್ ಇನ್ವೆಸ್ಟರ್ಸ್. ನ್ಯೂಸ್ ನೋಡ್ಕೊಂಡು ಡೈರೆಕ್ಟ್ ಆಗಿ ಇನ್ವೆಸ್ಟಿಂಗ್ ಮಾಡ್ತಾ ಹೋದ್ರು. ಸ್ಟಾಕ್ ಡೈಲಿ 10-15% ಇನ್ಕ್ರೀಸ್ ಆಗ್ತಾ ಹೋಯ್ತು. 2022-23 ರೈಲ್ವೆ ಇಂಡಸ್ಟ್ರಿ ರೆವೆನ್ಯೂ 2.4 lakhs crore, ಒಂದೊಳ್ಳೆ ನಂಬರ್. ಇದರಲ್ಲಿ ಹೆಚ್ಚು ರೆವೆನ್ಯೂ ಶೇರ್ ಯಾವ್ದ್ರಿಂದ ಬಂದಿರಬಹುದು? ನಿಮಗೆ ಅನ್ಸುತ್ತೆ ಪ್ಯಾಸೆಂಜರ್ಸ್ ಟ್ರೈನ್ಸ್ ಇಂದ ಬಂದಿರಬಹುದು ಅಂತ. ಬಟ್ ಅಲ್ಲಿಂದ ಅಲ್ಲ, 20% ಮಾತ್ರ ಪ್ಯಾಸೆಂಜರ್ಸ್ ಟ್ರೈನ್ ಇಂದ ರೆವೆನ್ಯೂ ಬರೋದು. ಹೆಚ್ಚು ರೆವೆನ್ಯೂ ಫ್ರೇಟ್ಸ್ ಅಂದರೆ ಗೂಡ್ಸ್ ಟ್ರೈನ್ ಇಂದ ರೆವೆನ್ಯೂ ಬರುತ್ತೆ. 2.4 lakhs crore ಟೋಟಲ್ ರೆವೆನ್ಯೂ ಇದರಲ್ಲಿ. ಆದರೆ ಇಂಡಿಯಾದಲ್ಲಿ ಗೂಡ್ಸ್ ಟ್ರೈನ್ ಸಿಚುಯೇಷನ್ ಅಷ್ಟೊಂದು ಈಸಿ ಇಲ್ಲ, ತುಂಬಾ ಡಿಫಿಕಲ್ಟ್ಸ್ ಇದಾವೆ. ಪ್ಯಾಸೆಂಜರ್ಸ್ ಟ್ರೈನ್ ಹೋಗೋತ್ತಿಗೆ ಗೂಡ್ಸ್ ಟ್ರೈನ್ ಸೈಡ್ ಅಲ್ಲಿ ನಿಲ್ಸ್ಬೇಕಾಗುತ್ತೆ. ಇದರಿಂದ ಗೂಡ್ಸ್ ಲೇಟ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ, ತುಂಬಾ ಡಿಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮುಂಬೈಯಿಂದ ಡೆಲ್ಲಿಗೆ ಹೋಗ್ಬೇಕಂದ್ರೆ ಟ್ರೈನ್ 3 days ತಗೊಳುತ್ತೆ. ಸೊ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ಗೌರ್ಮೆಂಟ್ ಸಪರೇಟ್ ರೈಲ್ವೆ ಕಾರಿಡಾರ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದಾರೆ. ಈಸ್ಟ್ ಮತ್ತೆ ವೆಸ್ಟ್ ಡೆಡಿಕೇಟೆಡ್ ಫ್ರೇಟ್ಸ್ ಕಾರಿಡಾರ್ ಅಂತ. ಸೊ ಇದರಿಂದ 3 days ಅಲ್ಲಿ ಟ್ರಾನ್ಸ್ಫರ್ ಆಗೋದು, 2 days ಅಲ್ಲಿ ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಗೂಡ್ಸ್ ಎಲ್ಲ. ಈ ಪ್ರಾಜೆಕ್ಟ್ ಡೆಡ್ ಲೈನ್ ಮಾರ್ಚ್ 2024. ಸೊ ಇದರಿಂದ ಬೇಗ ಗೂಡ್ಸ್ ಟ್ರಾನ್ಸ್ಫರ್ ಮಾಡಬಹುದು, ಸ್ಪೀಡ್ ನ ಜಾಸ್ತಿ ಮಾಡಬಹುದು. ಜೊತೆಗೆ ಗೌರ್ಮೆಂಟ್ ಸಣ್ಣ ಪುಟ್ಟ ಬೇರೆ ಬಿಸ್ನೆಸ್ ನ ಅಟ್ರಾಕ್ಟ್ ಮಾಡಬಹುದು, ಅವರ ಗೂಡ್ಸ್ ನ ಟ್ರಾನ್ಸ್ಫರ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ನೋ ಡೌಟ್ ಇದರಿಂದ ನೆಕ್ಸ್ಟ್ 10 ವರ್ಷ ಆದ್ಮೇಲೆ ಹೆಲ್ಪ್ ಆಗೇ ಆಗುತ್ತೆ ಈ ಸೆಕ್ಟರ್ ಅಲ್ಲಿ. ಬಟ್ ಪ್ರೆಸೆಂಟ್ ಸಿಚುವೇಶನ್ ವ್ಯಾಲ್ಯೂಯೇಷನ್ ನೋಡಕ್ ಹೋದ್ರೆ ತುಂಬಾ ಪ್ರಾಬ್ಲಮ್ ಇದೆ. ಫಾರ್ ಎಕ್ಸಾಂಪಲ್ Titagarh ಸ್ಟಾಕ್ ಲಾಸ್ಟ್ ಇಯರ್ ಪ್ರಾಫಿಟ್ ಮಾಡಿರೋದು, ಪ್ರೀವಿಯಸ್ 4 years ಪ್ರಾಫಿಟ್ ಮಾಡಿಲ್ಲ ಕಂಪನಿ. ಈ ಸ್ಟಾಕ್ ಪಿ ರೇಷಿಯೋ 56 ಇದೆ, ಇಂಡಸ್ಟ್ರಿ ಪಿ 34-36 ಇದೆ. ಜೊತೆಗೆ PG ರೇಷಿಯೋ ನೋಡ್ತೀವಿ, ಅಂದರೆ ಕಂಪನಿಯ ಪ್ರಾಫಿಟ್ ಗ್ರೋತ್ ನೋಡ್ಕೊಂಡು ವ್ಯಾಲ್ಯೂಯೇಷನ್ ಹೇಗಿದೆ ಅಂತ ಡಿಸೈಡ್ ಮಾಡಕ್ಕೆ ನೋಡ್ತೀವಿ. ಈ ರೇಷಿಯೋ 2 ಕಮ್ಮಿ ಇದ್ದಷ್ಟು ಒಳ್ಳೆದು, ಬಟ್ ಇದು ರೇಷಿಯೋ 2 ಜಾಸ್ತಿನೇ ಇದೆ. ಜೊತೆಗೆ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದರ ರೇಷಿಯೋ 20 ಇದೆ, ಜಾಸ್ತಿನೇ ಇದೆ. ಜೊತೆಗೆ ಇನ್ನೊಂದೇನಂದ್ರೆ ಈ 2-3 ತಿಂಗಳಲ್ಲಿ ಏನು ಬೂಮ್ ಸಿಕ್ತು ಈ ರೈಲ್ವೆ ಸ್ಟಾಕಿಗೆ, ಅದರಲ್ಲಿ ಜಾಸ್ತಿ ಇನ್ವೆಸ್ಟಿಂಗ್ ಮಾಡಿರೋದು ನಮ್ಮಂತ ರಿಟೇಲ್ ಇನ್ವೆಸ್ಟರ್ಸ್, ಇನ್ಸ್ಟಿಟ್ಯೂಷನ್ಸ್ ಇನ್ವೆಸ್ಟರ್ಸ್ ಅಲ್ಲ. ಇದು ಡಿಸಪಾಯಿಂಟ್ಮೆಂಟ್. ಟಿವಿಲಿ, ಇಂಟರ್ನೆಟ್ ಅಲ್ಲಿ ನ್ಯೂಸ್ ನೋಡ್ಕೊಂಡು ಇನ್ವೆಸ್ಟಿಂಗ್ ಮಾಡ್ತಾರೆ, ಓನ್ ಅನಾಲಿಸಿಸ್ ಮಾಡೋದಿಲ್ಲ. ಬಟ್ ರೈಲ್ವೆ ಇಂಡಸ್ಟ್ರಿಯಲ್ಲಿ ರೆವೆನ್ಯೂ ಗ್ರೋತ್ ನೋಡಿದ್ರೆ 15-16% ಇದೆ. ಬೇರೆ ಸೆಕ್ಟರ್ ಕಂಪೇರ್ ಮಾಡ್ಕೊಂಡ್ರೆ ಒಳ್ಳೆ ರೆವೆನ್ಯೂ ಒಳ್ಳೆ ಗ್ರೋತ್ ಇರುವ ಸೆಕ್ಟರ್. ಬಟ್ ಕರೆಂಟ್ ಸಿಚುಯೇಷನ್, ವ್ಯಾಲ್ಯೂಯೇಷನ್ ಎಲ್ಲ ನೋಡಿದ್ರೆ ಈ ಒಂದು ಹೈಪ್ ಇಂದ ಇಷ್ಟೊಂದು ಪ್ರೈಸ್ ಮೂವ್ಮೆಂಟ್ ಆಗಬಾರ್ದಿತ್ತು. ಎಲ್ಲ ನ್ಯೂಸ್ ನೋಡ್ಕೊಂಡು ಬೈ ಮಾಡ್ತಾ ಹೋದ್ರು. ನನ್ನ ಕನ್ಕ್ಲೂಷನ್ ಇಷ್ಟೇ, ರೈಲ್ವೆ ಸೆಕ್ಟರ್ 10 ವರ್ಷ ಆದ್ಮೇಲೆ ಒಳ್ಳೆ ಫ್ಯೂಚರ್ ಇದೆ. ಬಟ್ ಕರೆಂಟ್ ಸಿಚುಯೇಷನ್ ಅಷ್ಟೊಂದು ಚೆನ್ನಾಗಿಲ್ಲ. ಸ್ವಲ್ಪ ವೆಯ್ಟ್ ಮಾಡಿ,
ಆಮೇಲೆ ಇನ್ವೆಸ್ಟಿಂಗ್ ಮಾಡಿ. ಬಟ್ ನನಗೆ ರೈಲ್ವೆ ಸೆಕ್ಟರ್ ಅಂದರೆ ಗವರ್ಮೆಂಟ್ ಸೆಕ್ಟರ್ ಅಷ್ಟೊಂದು ಇಷ್ಟ ಇಲ್ಲ. ಯಾಕೆ ನಾನು ಗವರ್ಮೆಂಟ್ ಸೆಕ್ಟರ್ಸ್ ಅವಾಯ್ಡ್ ಮಾಡ್ತೀನಿ ಅಂತ ಡೀಟೇಲ್ ವಿಡಿಯೋ ಒಂದು ಮಾಡಿದ್ದೀನಿ, ಚೆಕ್ಔಟ್ ಮಾಡಿ. ಬಟ್ ಇನ್ವೆಸ್ಟ್ಮೆಂಟ್ ಅನ್ನೋದು ನಿಮ್ಮ ಚಾಯ್ಸ್, ನಿಮ್ಮ ಮನಿ ನೀವೇ ಚೂಸ್ ಮಾಡ್ಬೇಕಾಗುತ್ತೆ. ಇನ್ವೆಸ್ಟಿಂಗ್ ಮಾಡೋ ಮುಂಚೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಇನ್ವೆಸ್ಟಿಂಗ್ ಮಾಡಿ. ಯಾರು ಹೇಳಿದ್ರಂತ ಯಾವತ್ತೂ ಇನ್ವೆಸ್ಟಿಂಗ್ ಮಾಡಕ್ ಹೋಗಬೇಡಿ. ಯಾಕಂದ್ರೆ ಇಂಡಿಯಾದಲ್ಲಿ 90% ಇನ್ವೆಸ್ಟರ್ಸ್ ಯಾರು ಹೇಳಿದ್ರಂತ ಇನ್ವೆಸ್ಟಿಂಗ್ ಮಾಡಿ ಎಲ್ಲ ಇನ್ವೆಸ್ಟ್ಮೆಂಟ್ ಲಾಸ್ ಮಾಡ್ಕೊಂತಿದ್ದಾರೆ. ನಿಮ್ಮ ಓನ್ ಡಿಸಿಷನ್ ಮೇಲೆ ನಿಂತಿದೆ ನಿಮ್ಮ ಇನ್ವೆಸ್ಟ್ಮೆಂಟ್ ಭವಿಷ್ಯ. ಸೊ ಇದೇ ರೀತಿ ಹಲವಾರು ಕೇಸ್ ಸ್ಟಡಿ ವಿಡಿಯೋಸ್ ಮಾಡಿದ್ದೀನಿ, ಪ್ಲೇ ಲಿಸ್ಟ್ ಚೆಕ್ಔಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಫಸ್ಟ್ ಶೇರ್ ಮಾಡಿ. ಸ್ಟುಡಿಯೋಲ್ಲ ಸ್ವಲ್ಪ ಗ್ರೀನ್ ಸ್ಕ್ರೀನ್ ತಗೊಂಡು ವಿಡಿಯೋ ಕ್ವಾಲಿಟಿನ ಇಂಪ್ರೂವ್ಮೆಂಟ್ ಮಾಡಕ್ ಟ್ರೈ ಮಾಡ್ತಾ ಇದೀನಿ. ಸೊ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಫ್ಯೂಚರ್ ಅಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ರೈಲ್ವೆ ಸೆಕ್ಟರ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ. ಫ್ಯೂಚರ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಅಟ್ ದ ಎಂಡ್ ರೈಲ್ವೆ ಸೆಕ್ಟರ್ ಅವಾಯ್ಡ್ ಮಾಡಿ ಅಂತ ಹೇಳ್ತಲ್ಲ, ಸ್ವಲ್ಪ ವೇಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.